ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ಇಂಪಾರ್ಟೆಂಟ್ ಆದ ಕ್ವೆಶ್ಚನ್ ಪೇಪರ್, ಅದು 7ನೇ ತರಗತಿ ಗಣಿತ FA1 2026-27ನೇ ಸಾಲಿನದು. ನಾನು ಇದನ್ನು ಜಸ್ಟ್ ಸ್ಕ್ರೋಲ್ ಮಾಡ್ತೇನೆ ಫ್ರೆಂಡ್ಸ್. ಈ ಒಂದು ಕ್ವೆಶ್ಚನ್ ಪೇಪರ್ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿ ಇದನ್ನು ನೀವು ಬರ್ಕೊಳ್ಬೋದು, ಇದನ್ನು ಮಾದರಿಯಾಗಿ ನೀವು ಉಪಯೋಗಿಸ್ಕೊಳ್ಬೋದು. ಸೊ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 1 ಅಂಕಗಳದ್ದು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ 3 ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು, 2 ಅಂಕಗಳದ್ದು. ನೆಕ್ಸ್ಟ್ 3rd ಮೇನಲ್ಲಿ ನಾನು ಇದನ್ನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನು ಸಾಲ್ವ್ ಕೂಡ ಮಾಡಿಸ್ಬೋದು. ಸೊ ಕೆಳಗಿನ ಪ್ರಶ್ನೆಗಳಿಗೆ ಕಾರಣ ಅಥವಾ ಕ್ರಮದೊಂದಿಗೆ ಉತ್ತರಿಸಿ. 2 ಪ್ರಶ್ನೆಗಳು 3 ಅಂಕ, ಒಂದು ಪ್ರಶ್ನೆಗೆ 3 ಅಂಕ ಆಗಿರುತ್ತೆ. ಟೋಟಲ್ ಆಗಿ 6 ಮಾರ್ಕ್ಸಿನ ಪ್ರಶ್ನೆ ಆಗಿರುತ್ತೆ. ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು 4 ಅಂಕಗಳ ಒಂದು ಪ್ರಶ್ನೆ ಆಗಿರುತ್ತೆ, ದೀರ್ಘ ಉತ್ತರದ್ದು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ 6,48,305 ಮತ್ತು 6,84,350 ಸಂಖ್ಯೆಗಳನ್ನು ಗಮನಿಸಿ. 2 ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. ಯಾವ ಸಂಖ್ಯೆ ದೊಡ್ಡದು, ಸೂಕ್ತ ಚಿಹ್ನೆ ದೊಡ್ಡದು ಚಿಕ್ಕದು ಆ ರೀತಿ ಬಳಸಿರಿ. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಸೊ ಈ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕರೆಕ್ಟಾಗಿ ಏನಾದರೂ ಬರೆದ್ರೆ, ಮಕ್ಕಳು ಬರೆದಿದ್ರೆ ಸೊ ಅವರಿಗೆ 4 ಅಂಕಗಳನ್ನು ಕೊಡ್ಬೋದಾಗಿರುತ್ತೆ. ಸೊ ತುಂಬ ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಇದನ್ನು ನಾವು ಮಾದರಿಯನ್ನಾಗಿ ತಗೊಂಡು ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಕ್ಲಾಸ್ ರೂಮ್ನಲ್ಲಿ ಸಾಲ್ವ್ ಮಾಡಿಸಿ ಇದೇ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಮಕ್ಕಳಿಗೆ ಕೊಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.